ವೆಲ್ಕಮ್ ಟು ನ್ಯೂ ಸೀರೀಸ್ ರೇರ್ ಜೆಮ್ಸ್ ಆಫ್ ಇಂಡಿಯನ್ ಸಿನಿಮಾ. ಭಾರತ ಚಿತ್ರರಂಗದ ಮಹಾನ್ ದಿಗ್ಗಜರು. ಸಂಚಿಕೆ 1. ಡಾಕ್ಟರ್ ರಾಜ್ಕುಮಾರ್. ಒಬ್ಬ ನಟನನ್ನು ದಿಗ್ಗಜ ಎಂದು ಕರೆಯಬಹುದು, ಒಬ್ಬ ಗಾಯಕನನ್ನು ಗಾನಗಂಧರ್ವ ಎಂದು ಕರೆಯಬಹುದು. ಆದರೆ ನಟನನ್ನು ಗಾಯಕರನ್ನು ಮೀರಿ ಒಬ್ಬ ಮನುಷ್ಯನನ್ನೇ ಕನ್ನಡಿಗರ ಭಾವನೆಯನ್ನಾಗಿ ಮಾಡಿದವರು ಡಾಕ್ಟರ್ ರಾಜ್ಕುಮಾರ್. 1929 ಇಸವಿಯ ಏಪ್ರಿಲ್ 24ರಂದು ಚಾಮರಾಜನಗರ ಜಿಲ್ಲೆಯ ಗಾಜನೂರಿನಲ್ಲಿ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಗೆ ಮುತ್ತುರಾಜ್ ಜನಿಸಿದರು. ಗುಬ್ಬಿ ವೀರಣ್ಣ ನಾಟಕ ಕಂಪನಿಯ ರಂಗಭೂಮಿಯಿಂದ ಆರಂಭವಾದ ಈ ಪಯಣ 1954 ಇಸವಿಯ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದ ಇತಿಹಾಸವನ್ನೇ ಬದಲಿಸಿತು. ನಂತರ ಬಂದದ್ದು ಒಂದು ಸಿನಿಮಾ ಅಲ್ಲ, ಒಂದು ಯುಗ. ಸತ್ಯ ಹರಿಶ್ಚಂದ್ರ, ರಣಧೀರ ಕಂಠೀರವ, ಇಮ್ಮಡಿ ಪುಲಿಕೇಶಿ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಗಂಧದ ಗುಡಿ, ಮಯೂರ, ಸಂಪತ್ತಿಗಿ ಸವಾಲ್, ಸನಾದಿ ಅಪ್ಪಣ್ಣ, ಭಬ್ರು ವಾಹನ, ಶಂಕರ್ ಗುರು, ಹಾಲು ಜೇನು, ಜೀವನ ಚೈತ್ರ, ಆಕಸ್ಮಿಕ ಹಾಗೂ ಅನೇಕ ಮುತ್ತುಗಳು. ಪ್ರತಿ ಚಿತ್ರವೂ ರಾಜ್ಕುಮಾರ್ ಅವರ ಅಭಿನಯದ ಮತ್ತೊಂದು ಮುಖವನ್ನು ಪರಿಚಯಿಸಿತು. ಭಾರತ ಸರ್ಕಾರದ ದಾಖಲೆಗಳಲ್ಲಿ ಅವರ ಚಿತ್ರಜೀವನದ ಸಂಖ್ಯೆ 205 ಚಿತ್ರಗಳು ಎಂದು ದಾಖಲಾಗಿದೆ. ಅವರ ಕೊನೆಯ ನಾಯಕ ಚಿತ್ರ 2000ನೇ ಇಸವಿಯ ಶಬ್ದವೇಧಿ. ಆದರೆ ರಾಜ್ಕುಮಾರ್ ಅವರ ಯಶಸ್ಸಿನ ಹಿಂದೆ ನಿಂತಿದ್ದ ನಿರ್ದೇಶಕರನ್ನೂ ಮರೆಯಲು ಸಾಧ್ಯವಿಲ್ಲ. ಸಿದ್ದಲಿಂಗಯ್ಯ ಅವರೊಂದಿಗೆ ಮೇಯರ್ ಮುತ್ತಣ್ಣ, ಬಂಗಾರದ ಮನುಷ್ಯ, ನ್ಯಾಯವೇ ದೇವರು ಸೇರಿದಂತೆ ನೆನಪಿನಲ್ಲಿ ಉಳಿದ ಚಿತ್ರಗಳು. ಸಿದ್ದಲಿಂಗಯ್ಯ ನಿರ್ದೇಶಿಸಿದ ರಾಜ್ಕುಮಾರ್ ಚಿತ್ರಗಳು ಅವರ ವೃತ್ತಿಜೀವನದ ಅತ್ಯಂತ ಜನಪ್ರಿಯ ಅಧ್ಯಾಯಗಳಲ್ಲಿ ಸೇರಿವೆ. ದೊರೈ ಭಗವಾನ್ ಜೋಡಿಯೊಂದಿಗೆ ಸಂಧ್ಯಾ ರಾಗ, ಕಸ್ತೂರಿ ನಿವಾಸ, 2 ಕನಸು, ಹೊಸ ಬೆಳಕು, ಜೀವನ ಚೈತ್ರ ಕೆಲವು ಉದಾಹರಣೆ ಅಷ್ಟೇ. ಮತ್ತು ಸಾಹಸ ಪತ್ತೇದಾರಿ ಚಿತ್ರಗಳಲ್ಲಿ ಜೇಡರ ಬಲೆ, ಗೋವಾದಲ್ಲಿ ಸಿಐಡಿ 999, ಆಪರೇಷನ್ ಡೈಮಂಡ್ ರಾಕೆಟ್ ಪ್ರೇಕ್ಷಕರನ್ನು ಮನೋರಂಜಿಸಿತು. ಇವು ಕನ್ನಡ ಚಿತ್ರರಂಗದಲ್ಲಿ ಜೇಮ್ಸ್ ಬಾಂಡ್ ಶೈಲಿಯ ಸಾಹಸ ಚಿತ್ರಗಳಿಗೆ ಹೊಸ ದಾರಿ ತೋರಿಸಿದ ಚಿತ್ರಗಳು. ವಿಜಯ್ ಅವರೊಂದಿಗೆ ಮಯೂರ, ಸನಾದಿ ಅಪ್ಪಣ್ಣ, ಹುಲಿಯ ಹಾಲಿನ ಮೇವು ಮುಂತಾದ ಚಿತ್ರಗಳು. ವಿ ಸೋಮಶೇಖರ್ ಅವರೊಂದಿಗೆ ಶಂಕರ್ ಗುರು, ಹಾವಿನ ಹೆಡೆ ಸೇರಿದಂತೆ ಪ್ರಮುಖ ಚಿತ್ರಗಳು. ಹುಣಸೂರು ಕೃಷ್ಣಮೂರ್ತಿ ಅವರ ನಿರ್ದೇಶನದಲ್ಲಿ ಸತ್ಯ ಹರಿಶ್ಚಂದ್ರ, ಬಭ್ರು ವಾಹನ ಮುಂತಾದ ಪೌರಾಣಿಕ ಮತ್ತು ಐತಿಹಾಸಿಕ ಪಾತ್ರಗಳಿಗೆ ಜೀವ ತುಂಬಿದರು. ಪುಟ್ಟಣ್ಣ ಕಣಗಾಲ್ ಅವರೊಂದಿಗೆ ಸಾಕ್ಷಾತ್ಕಾರದಂತಹ ವಿಭಿನ್ನ ಚಿತ್ರದಲ್ಲಿ ಅಭಿನಯಿಸಿದರು. ಮತ್ತೊಂದು ವಿಶೇಷ ಅಧ್ಯಾಯ ಮಂತ್ರಾಲಯ ಮಹಾತ್ಮೆ. ರಾಜ್ಕುಮಾರ್ ರಾಘವೇಂದ್ರ ಸ್ವಾಮಿಗಳ ಪಾತ್ರದಲ್ಲಿ ಕಾಣಿಸಿಕೊಂಡ ಈ ಚಿತ್ರವನ್ನು ಟಿವಿ ಸಿಂಗ್ ಠಾಕೂರ್ ನಿರ್ದೇಶಿಸಿದ್ದರು. ದೊರೈ ಭಗವಾನ್ ಕೂಡ ಚಿತ್ರದ ನಿರ್ಮಾಣ ಮತ್ತು ನಿರ್ದೇಶನ ವಿಭಾಗದಲ್ಲಿ ಪ್ರಮುಖವಾಗಿ ತೊಡಗಿಸಿಕೊಂಡಿದ್ದರು. ಮತ್ತು ಕಸ್ತೂರಿ ನಿವಾಸ. ಡಾಕ್ಟರ್ ರಾಜ್ಕುಮಾರ್ ನೀಡಿದ ಅಭಿನಯ ಅದು ಕೇವಲ ಸಿನಿಮಾ ಅಲ್ಲ, ಇಂದಿಗೂ ಕನ್ನಡಿಗರ ಮನಸ್ಸನ್ನು ತೇವಗೊಳಿಸುವ ಒಂದು ಭಾವನಾತ್ಮಕ ನೆನಪು. ದೊರೈ ಭಗವಾನ್ ನಿರ್ದೇಶನದ ಈ ಚಿತ್ರ ಇಂದಿಗೂ ಕನ್ನಡದ ಎವರ್ಗ್ರೀನ್ ಕ್ಲಾಸಿಕ್ಗಳಲ್ಲಿ ಒಂದಾಗಿದೆ. ಜೀವನ ಚೈತ್ರ ಮತ್ತೊಂದು ಅದ್ಭುತ ಅಧ್ಯಾಯ. ಹಲವು ವರ್ಷಗಳ ವಿರಾಮದ ನಂತರ ರಾಜ್ಕುಮಾರ್ ಮರಳಿದ ಈ ಚಿತ್ರ ಅವರ ಮೇಲಿನ ಕನ್ನಡಿಗರ ಪ್ರೀತಿ ಇನ್ನೂ ಅದೇ ರೀತಿ ಇದೆ ಎಂಬುದನ್ನು ಸಾಬೀತುಪಡಿಸಿತು. ನಟನಾಗಿ ಮಾತ್ರವಲ್ಲ, ಗಾಯಕರಾಗಿಯೂ ರಾಜ್ಕುಮಾರ್ ಅಜರಾಮರ. ಯಾರೇ ಕೂಗಾಡಲಿ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ನಾದಮಯ ಈ ಲೋಕವೆಲ್ಲ ಸೇರಿದಂತೆ ನೂರಾರು ಹಾಡುಗಳು ಅವರ ಕಂಠದಿಂದ ಅಮರವಾದವು. 1992ನೇ ಇಸವಿಯಲ್ಲಿ ಜೀವನ ಚೈತ್ರದ ನಾದಮಯ ಈ ಲೋಕವೆಲ್ಲ ಹಾಡಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದರು. 1983ನೇ ಇಸವಿಯಲ್ಲಿ ಪದ್ಮಭೂಷಣ ಮತ್ತು 1992ನೇ ಇಸವಿಯಲ್ಲಿ ಕರ್ನಾಟಕ ರತ್ನ ಗೌರವವು ಅವರ ಮುಡಿಗೇರಿತು. ಆದರೆ ಪ್ರಶಸ್ತಿಗಳಿಗಿಂತ ದೊಡ್ಡ ಗೌರವ ಕನ್ನಡಿಗರ ಹೃದಯದಲ್ಲಿ ಸಿಕ್ಕ ಸ್ಥಾನ. ಗೋಕಾಕ್ ಚಳುವಳಿಯಲ್ಲಿ ಕನ್ನಡ ಭಾಷೆಯ ಪರವಾಗಿ ಅವರು ನಿಂತಾಗ ಅದು ಕೇವಲ ಒಬ್ಬ ನಟನ ಧ್ವನಿಯಾಗಿರಲಿಲ್ಲ, ಲಕ್ಷಾಂತರ ಕನ್ನಡಿಗರ ಭಾವನೆಗೆ ಒಂದು ಬಲವಾದ ಧ್ವನಿಯಾಯಿತು. ಕಾವೇರಿ ವಿಚಾರದಲ್ಲೂ ಅವರ ಸಾರ್ವಜನಿಕ ನಿಲುವು ಕನ್ನಡಿಗರ ಭಾವನೆಗಳೊಂದಿಗೆ ಬೆಸೆದುಕೊಂಡಿತ್ತು. ಆದರೆ ಶಾಂತಿ ಮತ್ತು ಸೌಹಾರ್ದದ ಸಂದೇಶವೇ ಅವರ ವ್ಯಕ್ತಿತ್ವದ ಪ್ರಮುಖ ಗುಣವಾಗಿತ್ತು. ಪಾರ್ವತಮ್ಮ ರಾಜ್ಕುಮಾರ್ ಅವರೊಂದಿಗೆ 1953ನೇ ಇಸವಿಯ ಜೂನ್ 25ರಂದು ವಿವಾಹವಾದರು.
ಈ ದಂಪತಿಗೆ 5 ಮಕ್ಕಳು: ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಲಕ್ಷ್ಮಿ ಮತ್ತು ಪೂರ್ಣಿಮಾ. ಆದರೆ 2000ನೇ ಇಸವಿ ಇಡೀ ಕರ್ನಾಟಕವನ್ನು ಬೆಚ್ಚಿ ಬೀಳಿಸಿದ ಘಟನೆ. ಜುಲೈ 30ರಂದು ಗಾಜನೂರಿನ ಫಾರ್ಮ್ ಹೌಸ್ನಿಂದ ವೀರಪ್ಪನ್ ಮತ್ತು ಆತನ ಸಹಚರರು ಡಾ ರಾಜ್ಕುಮಾರ್ ಅವರನ್ನು ಅಪಹರಿಸಿದರು. 108 ದಿನಗಳ ನಂತರ ಅವರು ಬಿಡುಗಡೆಯಾದರು. ಅದಾದ ಕೆಲವೇ ವರ್ಷಗಳಲ್ಲಿ 1929ರಲ್ಲಿ ಜನಿಸಿದ ಅಣ್ಣಾವರು 2006ನೇ ಇಸವಿಯ ಏಪ್ರಿಲ್ 12ರಂದು ನಮ್ಮನ್ನು ಅಗಲಿದರು. ವಯಸ್ಸು 76 ವರ್ಷ. ಆ ದಿನ ಕರ್ನಾಟಕ ಅತ್ತಿತ್ತು. ಆದರೆ ಅಣ್ಣಾವರ ಧ್ವನಿ ನಿಲ್ಲಲಿಲ್ಲ, ಅವರ ಹಾಡು ನಿಲ್ಲಲಿಲ್ಲ, ಅವರ ಪಾತ್ರಗಳು ಮರೆಯಾಗಲಿಲ್ಲ, ಕನ್ನಡದ ಮೇಲಿನ ಅವರ ಪ್ರೀತಿ ಮುಗಿಯಲಿಲ್ಲ. ಯಾಕೆಂದರೆ ರಾಜ್ಕುಮಾರ್ ಒಬ್ಬ ನಟನಲ್ಲ, ರಾಜ್ಕುಮಾರ್ ಒಂದು ಯುಗ, ರಾಜ್ಕುಮಾರ್ ಒಂದು ಸಂಸ್ಕೃತಿ, ರಾಜ್ಕುಮಾರ್ ಕನ್ನಡಿಗರ ಭಾವನೆ. ಅದಕ್ಕಾಗಿಯೇ ಅವರು ಕೇವಲ ದಿಗ್ಗಜರ ಪಟ್ಟಿಯ ಮೊದಲ ಹೆಸರು ಅಲ್ಲ, ಅವರು ಕನ್ನಡ ಹಾಗೂ ಭಾರತೀಯ ಚಿತ್ರರಂಗದ ಇತಿಹಾಸದ ಒಂದು ಶಾಶ್ವತ ಅಧ್ಯಾಯ.